ಮಾಡ್ತಾರೆ. ಯಾಕಂದ್ರೆ ಮೊದ್ಲು ನಾನು ಬಿಗ್ ಬಾಸ್ ನೋಡ್ಬೇಕಾದ್ರೆ ಅವ್ರ ಮೇಲೆ ತುಂಬಾ ಕೋಪ ಬರ್ತಿತ್ತು. ಯಾಕೆ ಅವ್ರು ಮಾಡೋ ರೀತಿ ಆ ತೀರ ಇತ್ತು, ಇವ್ರು ಇಷ್ಟ ಕೆಟ್ಟವ್ರು ಇದಾರಲ್ಲಪ್ಪ ಅಂತ. ಬಟ್ ಇವಾಗ ಅವ್ರು ಮಾಡ್ತಾ ಮಾಡ್ತಾ ಅವ್ರು ಮಾಡುವಂತ ನಮ್ ಕೆಲ್ಸ ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಇವ್ರು ಈ ತರ ಮಾಡ್ತಾರಲ್ಲ ಅಂತ. ನೀವ್ ಹೇಳಿದ್ 100% ಕರೆಕ್ಟ್. ಅವರು ಆ ಬಿಗ್ ಬಾಸ್ ಗೇಮ್ಗೋಸ್ಕರ ಆತ ಮಾಡ್ತಾ ಇದ್ರು. ರಿಯಲ್ ಆಗಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಪಳಗಿದ್ಮೇಲೆ ಗೊತ್ತಾಗ ಎಂತ ಮನ್ಸು ಅಂತ. ನಿಜವಾಗ ಹೇಳ್ತೀನಿ, ಹೂವಿನಂತ ಮನ್ಸು. ಅವ್ರ ಲೈಫ್ ಇನ್ನೂ ಚೆನ್ನಾಗಿ ಮೇಲ್ ಬರ್ಬೇಕ್ರಿ. ಅವ್ರು ಇನ್ನೂ ಫಿಲಿಂ ಇಂಡಸ್ಟ್ರಿಯಲ್ಲಿ ಬಂದು ಇನ್ನೂ ಚೆನ್ನಾಗಿ ಮೇಲ್ ಬರ್ಬೇಕಂತ ಭಗವಂತನಲ್ಲಿ ನಾನು ನಮ್ಗೂ ಸ್ವಲ್ಪ ದಿವಸ ಹಂಗೆ ಇತ್ತಪ್ಪ ಬಿಗ್ ಬಾಸ್ ನೋಡಿದಾಗ. ಇವಾಗ ಅವ್ರು ಮಾಡುವಂತ ಕೆಲ್ಸಗಳೆಲ್ಲ ನೋಡಿ ಇವಾಗ ನಮ್ಗೆ ಓಕೆ ಇವ್ರು ಒಳ್ಳೆಯವ್ರು ಇದಾರಪ್ಪ ಅಂತ ಈಗ ಮನ್ಸಿಗೆ ಬಂದಿದೆ. ಇಲ್ಲ ನಿಜವಾಗ್ಲೂ ಒಳ್ಳೆಯವರೇ ಅವ್ರ ಹೂವಿನಂತ ಮನ್ಸು. ಆ ಗೇಮ್ ಗಾತ್ರ ನನಗೂ ಸ್ಟಾರ್ಟಿಂಗ್ ನನಗೂ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ಅಶ್ವಿನಿ ಇದು ನಮ್ಮ ರಕ್ಷಿದಾಗ ಸಪೋರ್ಟ್ ಮಾಡ್ತಾ ಇದ್ದೆ. ರಕ್ಷಿತ ಸಪೋರ್ಟ್ಗೆ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ. ಅವ್ರು ಮಾಡೋವಾಗ ನನಗೂ ಬೇಜಾರಾಗ್ತಿತ್ತು. ಆಮೇಲೆ ಅವ್ರು ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರ ಹತ್ರ ಹೋಗಿ ಫಂಕ್ಷನ್ 2-3 ಫಂಕ್ಷನ್ ಕರೆದಿದ್ರು ನಮ್ಮನ್ನು. ಹೋಗಿ ಅವ್ರ ಜೊತೆಲಿ ಮಿಂಗಲ್ ಆದ್ಮೇಲೆ ಅವ್ರ ಮಾತಾಡೋದು ಅವ್ರ ಸ್ಟೈಲ್ ಎಲ್ಲ ನೋಡ್ಮೇಲೆ ಗೊತ್ತಾಯ್ತು ಇವ್ರು ನಿಜವಾಗ್ಲೂ ಆತರ ಇಲ್ಲ, ಮನ್ಸಿಂದ ಆತರ ಇಲ್ಲ. ಏನ್ ಆ ಗೇಮ್ಗೋಸ್ಕರ ಆತರ ಸಮಯ ಸಂದರ್ಭಕ್ಕೆ ಆತರ ಮಾಡಿದಾರೆ. ನೋಡ್ದಾಗ ನಾವೆಲ್ಲ ಹೆಂಗ ಅನ್ಸೋದು ಅಂದ್ರೆ ಅವ್ರು ರಿಯಲ್ ಲೈಫ್ ಅಲ್ಲೇ ಹಾಗೆ ಇದಾರೇನೋ. ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇದ್ದಿದ್ದು, ಆದ್ರೆ ಹೋಗ್ತಾ ಹೋಗ್ತಾ ಇವಾಗ ಅವ್ರು ಮಾಡುವಂತ ಕೆಲ್ಸಗಳು ಧರ್ಮ ಅದೆಲ್ಲ ನೋಡಿದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಇವ್ರು ಆತರ ಇಲ್ಲ, ಇವ್ರು ಬೇರೆ ತರನೇ ಇದಾರೆ. ಅವ್ರು ನಿಜವಾಗ್ಲು ಏನ ಮೀಡಿಯಾದಲ್ಲಿ ಬಂದ್ಕೊಂಡು ಪ್ರಚಾರ ಮಾಡ್ಕೋಬೇಕು ಹಂಗ ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ನಿಜವಾಗ್ಲೂ ಅವ್ರ ಮನ್ಸೇ ಹಂಗೆ, ಹೂವಿನಂತ ಮನ್ಸು. 4 ಜನ ಹೆಲ್ಪ್ ಮಾಡ್ಬೇಕು, 4 ಜನ ಚೆನ್ನಾಗಿರ್ಬೇಕಂತ. ಇದು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಒಂದು ವಿಡಿಯೋ ನೋಡಿದೆ ನಾನು. ಅವರು ಅಶ್ವಿನಿ ಮೇಡಮ್ ಹಿಡಿದು ಹೋಮ್ ಟೂರ್ ಮಾಡಿದ್ರು. ಅದ್ನಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರು ಪಕ್ಕದಲ್ಲಿ ನೇಬರ್ಗಳ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಒಂದ್ ಊರೇ ಇದೆ ಅವ್ರ ಹೆಸರಿನಲ್ಲಿ. ಹೌದಾ? ಅಕ್ಕಪಕ್ಕ ಎಷ್ಟು ಮನೆಗಳು ಇದೆ, ಎಷ್ಟು ಮನೆ ಎಲ್ಲ ಬಾಡಿಗೆಲ್ಲ ಬಿಟ್ಟಿದೆ. ಅವ್ರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿದೆ. ಒಂದ್ಸಲ ಅವ್ರು ತಿರ್ಗಾ ಕರೀತಾರೆ, ಯಾವ್ದೋ ಫಂಕ್ಷನ್ ನಮ್ಮನ್ನೆಲ್ಲ ಕರ್ದೇ ಕರೀತಾರೆ. ಇಲ್ಲ, ಅವರು ರಜಾಕ್ ಅವ್ರದ್ದು ನಾನು ವಿಡಿಯೋ ನೋಡ್ಬೇಕಾದ್ರಲ್ಲ ಅವ್ರದ್ದೇ ಆಗ್ತಾ ಇತ್ತು. ಅವ್ರದ್ದು ಏನೇನ್ ಮಾಡ್ತಾರೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ನೋಡಿದೀನಿ. ಓಕೆ, ಅದ್ ನೋಡಿದ್ಮೇಲೆ ಅವ್ರ ಮೇಲೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ನನಗ್ ಬಂದಿದೆ. ಮೊದ್ಲಿದ್ದಕ್ಕಿಂತ ಇವಾಗ ಒಂದ್ 90% ನಾನು ಅವ್ರ ಮೇಲೆ ತಿರುಗಿದ್ದೀನಿ. ಒಳ್ಳೆತನ ಮಾಡ್ತಾ ಇದಾರಪ್ಪ, ಇವ್ರು ಒಳ್ಳೇದ್ ಮಾಡ್ತಾ ಇದಾರೆ ಅನ್ನೋ ನಂಬ್ತಾ ಇದೀನಿ ಈಗ.